ಸನ್ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ತಂದಂತ ನಿರ್ಣಯಕ್ಕೆ ಬೆಂಬಲವನ್ನು ಸೂಚಿಸಿ ಇವತ್ತು ನಾನು ಆ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಎಲ್ಲ ಇಯರ್ಫೋನ್ ಹಾಕಿ ಇವತ್ತು ಯಾಸೀರ್ ಪಠಾಣ್ ಕರ್ನಾಟಕ ಇವತ್ತು ಏನು ಹಿಂದೆ ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಇತ್ತು, ಇದನ್ನ ಬದಲಾಯಿಸಿರ್ತಕ್ಕಂಥ ಈ ಕೇಂದ್ರ ಸರ್ಕಾರದ ನಿಲುವನ್ನ ನಾನು ಖಂಡವಾಗಿ ಅದನ್ನು ವಿರೋಧಿಸ್ತೇನೆ. ಕಾರಣ ಏನು ಅಂದ್ರೆ ಇವತ್ತು ಈ ಒಂದು ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದಾಗಿ ಬಾಳಬೇಕಾಗುತ್ತೆ. ವಿರೋಧ ಇರಬಹುದು, ಪರ ಕೊಪ್ರಿ ಬೆಂಬಲ ಬೆಲೆಗೆ ಧರಣಿ ಮಾಡಿದೆ ನಾನು. ಬೆಂಬಲ ಬೆಲೆ ಕೊಡ್ಸಕ್ಕೆ ನಿನಗೆ ಎಲ್ಲಿ ಅಲ್ಲೆಲ್ಲಾರು ಹೋಗು, ಆ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಂತದ್ದು ನೋಡ್ಕ. ನೀನ್ ಯಾಕೆ ಹಂಗ ಒಳ್ಳೆ ಕೋಚ್ ಬಡ್ಕತ್ತೀಯ? ಸುಮ್ನಿರು, ಕೋತಿ ಆಟ ಆಡಕ್ ಹೋಗ್ಬೇಡ. ಆಮೇಲೆ ನೀನೇ ನಿಮ್ಮ ಅಪ್ಪು ಕೈ ಕೊಟ್ಟದ್ದೆ, ಇನ್ಯಾರಿಗೂ ಕೊಟ್ಟಿರಲಿಲ್ಲ. ನೀನೇ ಅವನು ನನ್ನ ವಿಚಾರ ಕೇಳಕ್ಕೆ ನಿನಗೆ ಮಾನ ಮರ್ಯಾದೆ ಐತಾ? ನಿನಗೆ ಮಾನ ಮರ್ಯಾದೆ ಐತ? ನಿಂಗೆ ಮಾನ ಮರ್ಯಾದೆ ಇದ್ರೆ ನೀವು ಇವೆಲ್ಲ ಕೂಗಕ್ಕಲ್ಲ. ನಿಂದೇನ್ ಕೂಗ್ತಾ ಇದೆಯಾ ಅದು ಕೂಗು. ಮಾನ ಮರ್ಯಾದೆ ಇದೆಯಾ ನಿಂಗೆ? ಆಗಲೇ ಹೇಳಿದೀನಿ ನಾನು. ನಿನ್ ಯೋಗ್ಯತೆ ಅಷ್ಟು ಬೆಂಕಿ ಹಾಕ. ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತ ಇಲ್ಲಿ ನಾಚಿಕೆ ಆಗ್ಬೇಕು ನಿಮ್ಗೆ. ಹೌದು, ನಿಮ್ಮ ಅಪ್ಪಗೆ ಹಾಕಿದ್ದೆ ಚೂರಿಯ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಅವು ಆರ್ ಎಸ್ ಎಸ್ ನಿಮ್ ಯೋಗ್ಯತೆ ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ರ ಇಲ್ಲಿ? ಅಸೆಂಬ್ಲಿ ಮಾಡ್ಕೊಂಡಿದ್ರ, ಡ್ಯಾನ್ಸ್ ಮಾಡ್ಕೊಂಡಿದ್ದೀರ ನೀವು? ನಿಮ್ಗೆ ಮಾನ ಮರ್ಯಾದೆ? ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೇನ್ರಿ? ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರಾ? ಮಾನ ಮರ್ಯಾದಿಲ್ಲ. ಮರ್ಯಾದೆ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳಕಲ್ಲ. ಇದೇನು ವಿರೋಧ ಪಕ್ಷನ ಇದು? ನಾವು ಧರಣಿ ಮಾಡಿದೀವಿ, ಇಂಥ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ. ಕೋತಿ ತಿಮ್ಗಳಿವು. RSS ಅಲ್ಲಿ ಹಿಂಗೆ ಕೂಗಿ RSS ಹಾಳು ಮಾಡಿದಿರಿ ನೀವು. ನಿಮ್ಮ ಅಜ್ಜನ್ ಮಾಡಿದ್ದೆ. ಬಾಲ್ ಕೇಳು ಅರಸೀಕೆರೆಯಲ್ಲಿ. ಅರಸೀಕೆರೆಯಲ್ಲಿ ಬಾ ಕೇಳು, ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದಾರು ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ಹಿಂಗೆ ಸನ್ಮಾನ್ಯ ಅಧ್ಯಕ್ಷರೇ, ಅವ್ರಿಗೆ ನೋಡಿ, ಅವರು ಕೆಟ್ಟ ಕೆಲಸ ಮಾಡಿದವ್ರಿಗೆ ಹೇಳ್ತಾ ಇರ್ಬೇಕು, ಹಂಗೆ ಬಿಟ್ಕೊಂಡು ಹೋಗದ. ಅವ್ರಿಗೆ ಧರಣಿ ಮಾಡೋದು ಹಿಂಗ? ಪ್ರಜಾಪ್ರಭುತ್ವದಲ್ಲಿ ಇದು ಗೊತ್ತಿದೆ, ಇವಕ್ಕೆ ಬೆಲೆ ಇದೆಯಾ? ನಾಚಿಕೆ ಇದೆಯಾ ಇವ್ರಿಗೆ? ಮಾನ ಮರ್ಯಾದೆ ಯಾರು ಇಂಥ ಧರಣಿ ಮಾಡ್ತಾರ? ಯಾವ ತಪ್ಪು ಮಾಡಿದಾನೆ ಅವನ ಮೇಲೆ ಮಾಡ್ಬೇಕು. ನೀನು ಕೇಳಿಲೆ, ನಿನ್ನ ಹೆಂಡ್ತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆಷ್ಟು ದುಡ್ಡು ಹೊಡೆದಿದ್ದೀ ಗೊತ್ತಾ ನೀನು? ನಿನ್ನ ಹೆಂಡ್ತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ದೀಯ ನೀನು. ಅಲ್ಲಿ ನಿನ್ನ ಹೆಂಡ್ತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಿದ್ದೀಯ ನೀನು. ನೀನು ಅಯೋಗ್ಯ. ನೀನು ದುಡ್ಡು ಹೊಡೆದಿದ್ದೀಯ ನೀನು. ಯಾರೇ ಹೇಳ್ಕೊಟ್ಟಾರ? ಅವರು ಅಶೋಕಣ್ಣ ಹೇಳ್ಕೊಟ್ಟಾರ ನಿಮ್ಗೆ? ಕೂಚ್ಚಾಳ ನಿಮ್ ನಾಚಿಕೆ. ನಿಮಗೆ ಮಾನ ಮರ್ಯಾದೆ ಇದ್ರೆ ಸರಿ. ನಿಮ್ ಯೋಗ್ಯತೆ ಕೊಟ್ಟು ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆ ಐತೆ ನಿಮ್ಗೆ? ಅಯೋಗ್ಯರಿಗೆ ನಿಮ್ಮಂತ ಕೆಟ್ಟ ಜನ ನಾನು ಈ ದೇಶದಲ್ಲಿ ನೋಡಲ್ಲ. ನನ್ನ ಮೇಲೆ ಹಾಕಲೇ ಏನ್ ಮಾಡ್ತೀಯ? ಕಾನೂನ ರಾಜ್ಪಾಲರು ತಡೆ ಹಿಡಿದ್ರು, ಇಲ್ಲಾಂದ್ರೆ ನಿಮ್ಗೆಲ್ಲ ಗತಿ ಕಾಣಿಸ್ತದೆ. ಆ ರಾಜ್ಪಾಲರು ಜಾರಿ ಕೊಡ್ಬೇಕಾಯ್ತಾ ಕಾನೂನ?
ಗೊತ್ತಾಗೋದು. ಮಾನ ಮರ್ಯಾದಿಲ್ಲ ನಿಮಗೆ. ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನೂ ಇಲ್ಲ ಈ ಬಿಜೆಪಿಯವರಿಗೆ. ಮಾನ್ಯ ಅಧ್ಯಕ್ಷರೇ, ನಿಮಗೆ ಮರ್ಯಾದೆ ಐತೆ? ಯಾವನ ಒಬ್ಬನ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡ್ತಿರಲ್ಲ. ನಿಮ್ಗೇನು ಏನು ಯಾವನ್ರಿ ನಿಮ್ಮನ್ನೆಲ್ಲ ನಾಯಕತ್ವ ಅಂತನು? ವಿರೋಧ ಪಕ್ಷ ಲಾಯಕ ನೀವು? ವಿರೋಧ ಪಕ್ಷಕ್ಕೆ ಲಾಯಕಿದ್ದೀರಾ ನೀವು? ನೀನ ಕೆಟ್ಟ RS ನವರಿಗೆ ಧಿಕ್ಕಾರ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಇದರಿಂದ ವಿಚಲಿತನಾಗಲ್ಲ. ನಿನ್ನಂತ 100 ನಾಯಿಗಳು ಬಂದ್ರು ನಾನು ಎದುರಲ್ಲ. ನಾಯಿಗಳಿಗೆ ಕಡೆ ನೀವು. ಆ ನಾಯಿಗಳಿಗಾರ ಬುದ್ಧಿ ಇರುತ್ತೆ, ಅಷ್ಟು ಇಲ್ಲ ನಿಮಗೆ. ನೀವು ಹುಟ್ಟು ಅಯೋಗ್ಯರು. ಈ ಬಿಜೆಪಿ ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಈ ಅಧಿಕಾರಕ್ಕೆ ಬರಕ್ಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ. ನಿಮ್ಮ ಜೀವನದಲ್ಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನೂ ಇಲ್ಲ ನಿಮಗೆ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ನೀವು ಎಂತ ಅಯೋಗ್ಯರು ಅಂತ ಕರ್ನಾಟಕ ರಾಜ್ಯ ಟಿವಿಲೆಲ್ಲ ಹೇಳ್ತಾವ್ರಂತೆ. ಕರ್ನಾಟಕ ರಾಜ್ಯ ಟಿವಿಲೆಲ್ಲ ಬರ್ತಾ ಇದ್ದಾರೆ ಬಿಜೆಪಿ ಅಯೋಗ್ಯರು ಅಂತ. ಅಯೋಗ್ಯರು ಬಿಜೆಪಿ ಅಂತ ಕರ್ನಾಟಕ ರಾಜ್ಯದಲ್ಲಿ ಹೇಳ್ತಾ ಇದ್ದಾರೆ. ಸರಿಯಾಗಿರ್ತಕ್ಕಂಥ ಕ್ರಮ ಅಲ್ಲ. ನೋಡಿ ನಿಮ್ಮಪ್ಪ ಗೌಡ್ರಿಗೆ ಯಾಕೆ ಹೆಣ್ಣು ಮಾಡ್ತಾ ಇದ್ದೀರಿ ನೀವು? ನಿಮ್ಮಪ್ಪ ಮನೆ ಅಧ್ಯಕ್ಷರೇ, ಅಲ್ಲಿ ನಿಮ್ಮ ಅಪೋಸಿಷನ್ ಲೀಡರ್ಗೆ ಹೇಳಿ. ಮಾನ ಮರ್ಯಾದೆ ಇದೆ ನಿಮ್ಗೆ? ಅಯೋಗ್ಯ. ಸನ್ಮಾನ್ಯ ಅಧ್ಯಕ್ಷರೇ, ಮಹಾತ್ಮ ಗಾಂಧೀಜಿ ಅಂತ 250 ವರ್ಷಗಳ ಕಾಲ ಈ ದೇಶದ ದಾಸ್ಯತ್ವದಿಂದ ಬ್ರಿಟಿಷ್ ಹೋರಾಟ ಮಾಡಿದಂತ, ನಮ್ಮ ಹೋರಾಟವನ್ನು ಮಾಡಿ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತ ಒಬ್ಬ ಮಹಾತ್ಮನನ್ನ ಇವತ್ತು ಮಹಾತ್ಮನ ಹೆಸರಿನಲ್ಲಿ ಇದ್ದಂತ ಒಂದು ಯೋಜನೆಯನ್ನ ಇವತ್ತು ಏಕಾಏಕಿ ಇವತ್ತು ಆ ಹೆಸರನ್ನ ಬದಲಾಯಿಸಿ ಈ ದೇಶದ ಒಬ್ಬ ಮಹಾತ್ಮನಿಗೆ ಈ ಬಿಜೆಪಿಗರು ಈ ದೇಶದಲ್ಲಿ ಅವಮರ್ಯಾದೆಯನ್ನು ಮಾಡಿದ್ದಾರೆ. ಈ ದೇಶಕ್ಕೆ ಇವತ್ತು ಯಾವ ಸ್ವತಂತ್ರ ಭಾರತವನ್ನು ತಂದುಕೊಟ್ಟಂತ ಒಬ್ಬ ಮಹಾತ್ಮನಿಗೆ ದ್ರೋಹ ಬಗೆದು ಅವನ ಹೆಸರನ್ನ ಬದಲಾವಣೆ ಮಾಡಿ ಬೇರೆ ಹೆಸರನ್ನ ಇಡ್ತಾ ಇದ್ದಾರೆ. ನೋಡಿ ಬದಲಾಯಿಸಿರ್ತಕ್ಕಂಥ ಇವರಿಗೆ ಪ್ರತಿಭಟನೆ ಮಾಡೋರು ಸಬ್ಜೆಕ್ಟ್ ವೈಸ್ ಮಾಡಿ ಇಂಡಿವಿಜುವಲ್ ಯಾಕೆ ನೀವೆಲ್ಲ ಮಾತಾಡ್ಲಿಕ್ಕೆ ಹೋಗ್ತೀರಿ? ಗ್ರಾಮಗಳ ಬೀಡು ಭ್ರಷ್ಟಾಚಾರ ಬರಬೇಡಿ. ಹಳ್ಳಿಗಳ ಸ್ವರಾಜ್ಯ ಆಗಬೇಕು, ಗ್ರಾಮ ಸ್ವರಾಜ್ಯ ಆಗಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹೋರಾಟವನ್ನು ಮಾಡಿದರು. ಆ ಕನಸಿನ ಮೇಲೆ ಮನಮೋಹನ್ ಸಿಂಗ್ ರವರು ಕಾನೂನನ್ನ ಜಾರಿಗೆ ತಂದು ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸನ್ನ ಗ್ರಾಮ ಸ್ವರಾಜ್ಯ ಮಾಡಬೇಕು, ಗ್ರಾಮಸ್ಥರ ಕೈಯಲ್ಲಿ ಗ್ರಾಮಗಳ ಕೈಯಲ್ಲಿ ಅಧಿಕಾರವನ್ನು ಕೊಡಬೇಕು, ಅವ್ರ ಕೈ ತುಂಬ ಹಣವನ್ನ ಕೊಡಬೇಕು, ಯೋಜನೆಗಳನ್ನ ಕೊಡಬೇಕು, ಗ್ರಾಮ ಸ್ವರಾಜ್ಯ ಮಾಡಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸನ್ನ ನನಸು ಮಾಡಿದಂತ ಮನಮೋಹನ್ ಸಿಂಗ್ ರವರ ಆ ಕಾನೂನನ್ನ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಗಳ ಅಧಿಕಾರವನ್ನ ಸ್ವಾಯತ್ತತೆಯನ್ನು ತೆಗೆದಾಕ್ತಕ್ಕಂಥ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಈ ಬಿಜೆಪಿ ಸರ್ಕಾರಕ್ಕೆ
ಇವತ್ತು ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಭಾರತ ದೇಶದಲ್ಲಿ ನೆಕ್ಸ್ಟ್ ಇಡೀ ಜನ ಈ ಬಿಜೆಪಿಯನ್ನು ಕಿತ್ತೊಯ್ಯುತ್ತಾರೆ. ಇವತ್ತು ಮಹಾತ್ಮ ಗಾಂಧೀಜಿಯ ಇಲ್ಲ, ನಿನ್ನ ಹೆಂಡತಿ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಲ್ಲ, ಅಲ್ಲಿ ಹೋಗಿ ಹೇಳ್ತಾರೆ ಚಿಂಚೋಳಿಲಿ ಎಷ್ಟೆಷ್ಟು ದುಡ್ಡು ಹೊಡಿತಾ ಇದೀನಿ ಅಂತ ನೀನು ತಹಸೀಲ್ದಾರ್ ಬಿಟ್ಕೊಂಡು. ಈಗ ಇವತ್ತು ಈ ಒಂದು ವ್ಯವಸ್ಥೆ ಒಳಗಡೆ ಇವತ್ತು ನಡೀತಾ ಇರ್ತಕ್ಕಂಥ ಈ ಸಂದಿಗ್ಧವಾದಂತ ವಾತಾವರಣದಲ್ಲಿ ಇವತ್ತು ಈ ಒಂದು ಅಧಿಕಾರ, ಈ ಒಂದು ವ್ಯವಸ್ಥೆಯನ್ನ ಹಾಳು ಮಾಡತಕ್ಕಂತ ದೃಷ್ಟಿನಲ್ಲಿ ಗ್ರಾಮ ಸ್ವರಾಜ್ಯದ ಬದುಕನ್ನ ಇವತ್ತೇನು ಕರ್ನಾಟಕ ರಾಜ್ಯ ಅಲ್ಲ, ಭಾರತ ದೇಶದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ನೀವೇನಂದ್ರು ನಾನು ನಿಲ್ಸಲ್ಲ, ನೀವ್ ಪಡ್ಕೊಂಡ್ರು ನಿಲ್ಸಲ್ಲ, ನಾನು ಭಾಷಣ ಮಾಡ್ತೇನೆ, ಇದು ರೆಕಾರ್ಡ್ ಹೋಗುತ್ತೆ. ನಾನು ಮಾಧ್ಯಮ ಸ್ನೇಹಿತರಿಗೆ ಒಂದು ಮನವಿ ಮಾಡ್ತೀನಿ, ನಾನು ಹೇಳ್ತಕ್ಕಂಥದ್ದು ಸತ್ಯ ಇದ್ರೆ ನಾಳೆ ಬರ್ಗಿರಿ, ಇಲ್ಲ ಅಂದ್ರೆ ಈ ಪೋಲಿಗಳನ್ನ ಈ ಪೋಲಿ ಕೆಲಸ ಮಾಡ್ತಾ ಇರುವಂತ ಈ ಅಶೋಕಣ್ಣ ನಾಯಕತ್ವದಲ್ಲೇ ಇಂಥ ಪೋಲಿ ಕೆಲಸ ಮಾಡ್ತಾ ಇರೋದು ಒಳ್ಳೆ ಕೆಲಸ ಅಲ್ಲ. ನಾನು 20 ವರ್ಷದಿಂದ ಈ ಸದನದಲ್ಲಿದ್ದೇನೆ, ಇಂಥ ಕೆಟ್ಟ ಪ್ರವೃತ್ತಿನ ನಾನು ನೋಡಿರ್ಲಿಲ್ಲ. ಯಾರೋ 3 ಜನ, ಒಬ್ಬ RSS ಈ ಮಂಗಳೂರಿನನು, ಇವನು ನಾನು ಮಾತಾಡಕ್ಕೆ ಎದ್ರು ಹೇಳ್ತಾನೆ, ಇವನೊಬ್ಬ ಈ ತಹಸೀಲ್ದಾರ್ ಚಿಂಚೋಳಿಲಿ ಅವನ ಹೆಂಡತಿ ಬಿಟ್ಕೊಂಡು ದುಡ್ಡು ಹೊಡ್ಕೊಂಡು ಇಲ್ಲಿ ಬರ್ತಾನೆ. ಇವನು ಭ್ರಷ್ಟರಲ್ಲಿ ಭ್ರಷ್ಟ, ಇವನು ಭ್ರಷ್ಟರಲ್ಲಿ ಭ್ರಷ್ಟ, ಇವನು ಸಲಗಾರ, ಇವನು ಭ್ರಷ್ಟ, ಇವನು ಬಂದಿಲ್ಲಿ ಆಟ ಹಾಕಕ್ ಬಂದಿದ್ದಾನೆ. ಇಡೀ ಬಿಜೆಪಿ, ಕಾಂಗ್ರೆಸ್ ಮತ್ತು ಎಲ್ಲಾ ಪಕ್ಷದ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಸದಸ್ಯರು ನಿಮ್ಮ ಮುಖಕ್ಕೆ ಮಂಗಳಾರತಿ ಅಂತ ಕಾಯ್ತಾವ್ರು. ಹೋಗಿ ಚುನಾವಣೆ ಡಿಕ್ಲೇರ್ ಮಾಡಿ ಗೊತ್ತಾಗುತ್ತೆ ನೀವ್ ಎಷ್ಟು ಸೀಟ್ ಬರ್ತೀರಾ ಗ್ರಾಮ ಪಂಚಾಯತಿಲಿ ಅಂತ ಗೊತ್ತಾಗತ್ತೆ ನಿಮ್ಮ ಹಣ ಬರ. ಗ್ರಾಮಗಳಿಗೆ ಗ್ರಾಮ ಸ್ವರಾಜ್ಯ ಬಂದಿತ್ತು, ಆ ಗ್ರಾಮ ಸ್ವರಾಜ್ಯವನ್ನು ಹಾಳು ಮಾಡಿ ಇವತ್ತು ನೀವು ಈ ಒಂದು ಕೆಟ್ಟ ಪ್ರವೃತ್ತಿಯನ್ನು ಮಾಡ್ಕೊಂಡು ಬದ್ದಾಯ್ತೀರಾ. ಇದರಿಂದ ನಡೀತಾ ಇರ್ತಕ್ಕಂಥ ಈ ಒಂದು ವ್ಯವಸ್ಥೆ ಒಳಗಡೆ ರೇ ಅಧ್ಯಕ್ಷರೇ, ಇಂಥ ಕೆಟ್ಟ ನಡತೆಯನ್ನ ಆಕ್ರಿ ವರಿಕೆ ಅಧ್ಯಕ್ಷರೇ, ಇಂಥ ಕೆಟ್ಟ ನಡತೆಯನ್ನ ವರಿಕೆ ಹಾಕಕ್ಕೆ ಹೆದರಿಕೆತ್ತಿರಲ್ರಿ. ಆಕ್ರಿ ವರಿಕೆ, ಆಕ್ರಿ ತೆಗೆದು ವರಿಕೆ. ಇವ್ರೇನ್ ಇಡೀ ರಾಜ್ಯದ ಜನ ಆಕ್ರಿ ಇವ್ರದ್ದು ಅತ್ಯಾತು ವೈಯಕ್ತಿಕವಾಗಿ ಇದು ಮಾಡ್ತಾರೆ ಇವರು. ಬರೀ ಇದು ಇಡೀ 80 ವರ್ಷದ ರಾಜಕಾರಣದ ಇತಿಹಾಸದಲ್ಲಿ ಇಂಥ ಕೆಟ್ಟ ನಡತೆಯನ್ನ ನಡೆಸಿರಲಿಲ್ಲ, ಇಂಥ ಕೆಟ್ಟ ನಡತೆ ನಡೆದಿರಲಿಲ್ಲ. ಮಾಡರು ಧರಣಿನ, ನಾವು ಮಾಡಿದ್ದು ಧರಣಿನ, ಅಗೋರಾತ್ರ ಮನಗಿದ್ದು, ಇಂಥ ಅಯೋಗ್ಯ ಕೆಲಸ ಮಾಡಿರ್ಲಿಲ್ಲ ಯಾರು. ಇಂಥ ಕೆಟ್ಟ ನಾನ್ ಪ್ರಜಾಪ್ರಭುತ್ವ, ನಾನು ಯಾವ ಪಕ್ಷ ನೀನ್ಯಾವನ್ನ ಕೇಳಕ್ಕೆ ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ತಾ ಇತ್ತು, ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ತಾ ಇತ್ತು, ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ತಾ ಇತ್ತು. ಗ್ರಾಮ ಸಭೆಯಲ್ಲಿ ಏನು ಆ ಗ್ರಾಮದ ಆಡಳಿತ, ಆ ಗ್ರಾಮದ ಅಭಿವೃದ್ಧಿ ಕೆಲಸಗಳು, ಅವನ್ನ ನಿರ್ಣಯ ಮಾಡ್ತಕ್ಕಂತ ಒಂದು ಕಾನೂನನ್ನ ಆ ಗ್ರಾಮ ಪಂಚಾಯತಿ ನಿರ್ಣಯ ಮಾಡ್ತಾ ಇತ್ತು. ಗ್ರಾಮ ಸ್ವರಾಜ್ಯದ ಕೈಗೆ ಯಾವ ಮಹಾತ್ಮ ಗಾಂಧೀಜಿ ಕನಸು ಕಂಡಿದ್ರೋ ಅಂತ ಮಹಾತ್ಮನ ಇಚ್ಛೆಯಂತೆ ಅಂತನ ಮಹಾತ್ಮ ಗಾಂಧೀಜಿ ಯಾವ ಗ್ರಾಮ ಸ್ವರಾಜ್ಯ ಆಗ್ಬೇಕು, ಇದು ಹಳ್ಳಿಗಳ ನಾಡು, ರೈತರ ಬೀಡು ಅಂತಕ್ಕಂಥ ಮಾತನ್ನೇನು ಹೇಳಿದ್ರು, ಅದಕ್ಕೆ ಬದ್ಧವಾಗಿ ಆ ಮಹಾತ್ಮ ಗಾಂಧೀಜಿಯವರ ಕನಸನ್ನ ನನಸು ಮಾಡಿದಂತ ಮನಮೋಹನ್ ಸಿಂಗ್ ರವರಿಗೆ ಅಭಿನಂದನೆ ಸಲ್ಲಿಸೋದು ಬಿಟ್ಟು ಇವತ್ತು ಕಾನೂನನ್ನ ಬದಲಾವಣೆ ಮಾಡಿ ನೀವು ಇಲ್ಲೆಲ್ಲ ಕೂತಿರಲ್ಲ, ನಿಮ್ ಪಕ್ಷದ ಮೆಂಬರ್ಗಳನ್ನ ಹೋಗಿ ಕೇಳಿ ಮತ್ತೆ ಸುಗಿತಾರೆ ನಿಮ್ಗೆಲ್ಲ ಹೋಗಿ. ಗ್ರಾಮ ಪಂಚಾಯತಿ ನರೇಗಾ ದುಡ್ಡಿಲ್ದೇ ಇದ್ರೆ ಆ ಗ್ರಾಮ ಪಂಚಾಯತಿ ಮೆಂಬರ್ಗಳು ಎಲ್ಲಿ ನಿಲ್ತಾರೆ, ಎಲ್ಲಿ ಚುನಾವಣೆ ನೋಡಿ ಎಷ್ಟು ಎಷ್ಟು ಇದಿತ್ತು ಗ್ರಾಮ ಪಂಚಾಯತಿನಲ್ಲಿ, ಹಾಳು ಮಾಡಿ ಇವತ್ತು ಇಂಥ ಒಂದು ಕೆಲಸವನ್ನ ಮಾಡಿದಿರಿ.
ಇದನ್ನ ನೀವು ಅರ್ಥ ಮಾನ್ಯ ಮಾಡ್ಕೋಬೇಕು. ಅಧ್ಯಕ್ಷರೇ, ಇದು ನೀವು ಈ ಟೈಪ್ ಈ ರೀತಿ ಪ್ರೋತ್ಸಾಹ ಮಾಡೋದು ಮಾಡ್ತಕ್ಕಂಥ ಸರಿಯಲ್ಲ. ಬಹುಶಃ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಇಂಥ ಕೆಟ್ಟ ನಡತೆಯನ್ನು ನೋಡಿದ್ದು ನಾನು ಇದೇ ಮೊದಲು. ನಾನು 20 ವರ್ಷದಿಂದ ಈ ಸದನದಲ್ಲಿದ್ದೇನೆ. ಇಂಥ ಅಯೋಗ್ಯ ಪ್ರತಿಭಟನೆ ನೋಡಿದ್ದೆ ಯಾವಾಗೂ ಕೂಡ ಇಂಥ ಕೆಟ್ಟ ಪ್ರತಿಭಟನೆ ನೋಡಿದ್ದೆ ಫಸ್ಟ್. ಅಧ್ಯಕ್ಷರ ನೀವು ನಿರ್ವಹಿಸಿಲ್ಲ. ಒಬ್ಬ ಇವತ್ತು ಸಂಪೂರ್ಣವಾಗಿ ಏಕಪರವಾಗಿ ಅದಿರಿ. ನಾಚಿಕೆ ಆಗಲ್ಲ ನಿಮ್ಗೆ. ಹೇಳ್ರಿ ನೀವು ಅವ್ರಿಗೆ ಈ ರೀತಿ ಗ್ರಾಮ ಸ್ವರಾಜ್ಯ ಆಗ್ತಕ್ಕಂಥದ್ದು ಒಂದು ಗ್ರಾಮ ಪಂಚಾಯತ್ಗೆ ತೆಗೆಸ್ರಿ. 1 ಕೋಟಿಯಿಂದ 5 ಅವ್ರು ಕೋಟಿವರೆಗೆ unparliamentary word use ಮಾಡ್ತಿದ್ದಾರೆ. 5 ಕೋಟಿಯವರೆಗೆ ಹಣ ಹೋಗೋದು ಏನು ಅವರ ಯೋಜನೆ. ಒಬ್ಬ ಅಧ್ಯಕ್ಷ ಬೆಳಿಗ್ಗೆ ಎದ್ದು ಈ ಚರಂಡಿ ಆಗ್ಬೇಕು ಅಂದ್ರೆ ಮಾಡಿ ಅಂತ ಅಧಿಕಾರ ಕೊಡುವಂತ ಅಧಿಕಾರ ಕೊಟ್ಟಿದ್ರು. ಒಂದು ಊರಿಗೆ ದಾರಿ, ಕಾಂಕ್ರೀಟ್ ರಸ್ತೆ ಅವೆಲ್ಲನೂ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಮಾಡ್ಕೊಂಡಿದ್ದಾರೆ. ನರೇಗಾವನ್ನು ಉಪಯೋಗಿಸಿಕೊಂಡು ಸಾವಿರಾರು ಕೋಟಿ ಕಾಮಗಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಇಂಥ ಕಾಮಗಾರಿಗಳನ್ನು ಮಾಡ್ಕೊಂಡು ಇವತ್ತು ನೀವು ಅದನ್ನ ವಿರೋಧ ಮಾಡ್ತಿರಲ್ಲ, ನಾಚಿಕೆ ಆಗಲ್ವ ನಿಮ್ಗೆ? ಯಾಕೆ ವಿರೋಧ ಮಾಡ್ತೀರಿ? ಇಂಥ ಒಂದು ಕಾನೂನು ಮತ್ತೆ ಬರಲಿಕ್ಕೆ ಸಾಧ್ಯ? ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಅಧ್ಯಕ್ಷರೇ ನಾನು ಹೇಳಿ, ಇವತ್ತು ಮುಂದೆ ಈ ಒಂದು ಇವತ್ತು ತಂದಿರ್ತಕ್ಕಂಥ ಕಾನೂನಿನಲ್ಲಿ 40% ಹಣವನ್ನ 40% ಹಣವನ್ನ ನಾವು ಕೊಡಬೇಕು. 60% ಅವ್ರದ್ದು ಮಾಡಿದ್ದಾರೆ. 40% ಅನ್ನ ಕರ್ನಾಟಕ ರಾಜ್ಯಕ್ಕೆ ಹೊರೆ ಆಗ್ತಾ ಇದೆ. ಕರ್ನಾಟಕ ರಾಜ್ಯದ ಯಾಕೆ ನಿಮ್ಮ ಹತ್ರ ದುಡ್ಡಿಲ್ವಾ? ನಿಮ್ಮ ಹತ್ರ ದುಡ್ಡಿಲ್ವೇನ್ರಿ? ಯಾಕ್ರಿ ರಾಜ್ಯದಲ್ಲಿ ಸ್ಪಾನ್ಸರ್ ಸ್ಕೀಮ್ಸ್, ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಒಂದಾರ ಸಕ್ಸಸ್ ಮಾಡಿದಿರೇನ್ರಿ? ಒಂದಾರ ಮಾಡಿದಿರಿ? ಎಲ್ಲ ಕರ್ನಾಟಕ ರಾಜ್ಯದಿಂದ ಕೆಲಸ ಮಾಡಿಸ್ತೀರಿ, 50-50 ಶೇರಿಂಗ್ ಅಂತ ದುಡ್ಡೇ ಕೊಡೋದಿಲ್ಲ. ಇವತ್ತು ಎಷ್ಟು ಸಾವಿರ ಕೋಟಿ ಹಣವನ್ನ ನಿಮಗೆ ರಾಜ್ಯ ಸರ್ಕಾರ ಕೊಡಬೇಕು. ನೀವು ಯಾಕೆ ಭಿನ್ನಾಭಿಪ್ರಾಯ ಮಾಡ್ತೀರಿ? ಆದ್ರಿಂದ ಈ 40-60 ಅನುಪಾತ ಏನಿದೆ ಯಾತಕ್ ಬೇಕು? ಆಮೇಲೆ ಡೆಲ್ಲಿಯಿಂದ ಕಳಿಸ್ತಾರಂತೆ ಗ್ರಾಮ ಪಂಚಾಯತಿ ಹೆಂಗ್ ನಡಿಬೇಕು ಅಂತ ಯೋಜನೆಗಳನ್ನ. ನಾಚಿಕೆ ಆಗಲ್ಲ ನಿಮ್ಗೆ? ಹಳ್ಳಿಯಿಂದ ಡೆಲ್ಲಿಗೆ ಹೋಗ್ಬೇಕು. ಡೆಲ್ಲಿಯಿಂದ ಅಲ್ಲ ಬರೋದು ಕಾನೂನು, ಯೋಜನೆಗಳು. ಹಳ್ಳಿಯಿಂದ ಯೋಜನೆಗಳು ಡೆಲ್ಲಿಗೆ ಹೋಗ್ಬೇಕು. ಡೆಲ್ಲಿಯಿಂದ ಅಲ್ಲ ಯೋಜನೆಗಳು ಬರೋದು. ನಾಚಿಕೆ ಆಗ್ಬೇಕು. ಡೆಲ್ಲಿಯಿಂದ ಅಲ್ಲ ರೀ ಯೋಜನೆಗಳು ಬರೋದು. ಆ ಗ್ರಾಮದಲ್ಲಿ ಏನು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಇದು ಮಾಡಬೇಕು. ಇವತ್ತು ರೈತ ಈ ಡೈರಿ ಶೆಡ್ಗಳನ್ನ ಕಟ್ಕೊಂಡು ಹೈನುಗಾರಿಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಮಾತಾಗಿದೆ. ಇವತ್ತು ರೈತ ಬದುಕಿರ್ತಕ್ಕಂಥದ್ದೇ ಹೈನುಗಾರಿಕೆಯಿಂದ. ಆ ಹೈನುಗಾರಿಕೆಯ ಕೊಟ್ಟಿಗೆ ಮನೆಗಳನ್ನ ಶೆಡ್ಗಳನ್ನ ಕಟ್ಕೊಂಡು 2 ಹಸ ಸಾಕ್ತಾ ಇದ್ದಾನೆ. ಇವತ್ತು 5 ಹಸ 10 ಹಸಿಗೆ ಬಂದಿದ್ದಾನೆ. ಅದರಿಂದ ಎಷ್ಟು ಹಾಲು ಕರಿತಾನೆ, ಸ್ವಾವಲಂಬಿ ಆಗಿದ್ದಾನೆ, ಕಾರ್ನಲ್ಲಿ ತಿರುಗ್ತಾ ಇದ್ದಾನೆ. ಇದಕ್ಕೆ ಸಂತೋಷ ಪಡೋದು ಬಿಟ್ಟು ನೀವು ಸಂತೋಷ ಪಡ್ಬೇಕ್ರಿ. ಇವತ್ತು ತನ್ನ ಹೊಲದ ಬದನ ತಾನು ಹಾಕೊಂಡು, ತನ್ನ ಹೊಲದ ಬದವನ್ನ ತಾನು ಮಾಡ್ಕೊಂಡು, ಇಡೀ ಗ್ರಾಮಗಳನ್ನ ಸ್ವಚ್ಛ ಮಾಡ್ಕೊಂಡು, ಗ್ರಾಮಕ್ಕೆ ಕಾಂಕ್ರೀಟ್ ಅನ್ನ, ಪ್ರತಿಯೊಂದು ಸವಲತ್ತನ್ನ, ಅಂಗನವಾಡಿಗಳನ್ನ ಕಟ್ಕೊಂಡು ಇವತ್ತು ಇದರಿಂದ ಎಷ್ಟರ ಮಟ್ಟಿಗೆ ಹೆಸರಾಗಿತ್ತು. ಆ ಗ್ರಾಮ ಸ್ವರಾಜ್ಯವನ್ನ ತೆಗೆದಂತ ಭ್ರಷ್ಟರು, ಆ ಗ್ರಾಮ ಸ್ವರಾಜ್ಯವನ್ನ ತೆಗೆದಂತ ಭ್ರಷ್ಟರು ಯಾರಾದ್ರೂ ಈ ದೇಶದಲ್ಲಿದ್ರೆ ಅವರು ಬಿಜೆಪಿಯವರು. ಇವತ್ತು ನಾನು ಹೇಳ್ತೇನೆ, ಆ ಶಾಪ ಹಳ್ಳಿ ಗ್ರಾಮದ, ಆ ಗ್ರಾಮಸ್ಥರ ಶಾಪ, ಹಳ್ಳಿ ನಾಡಿನ ಶಾಪ ನಿಮಗೆ ತಟ್ಟುತ್ತೆ. ಒಂದು ದಿವಸ ತಟ್ಟುತ್ತೆ ನಿಮಗೆ. ಇದನ್ನ ಯಾವ ದೃಷ್ಟಿನಲ್ಲಿ ಹಾಳು ಮಾಡಿದಿರೋ, ಈ ದೇಶವನ್ನ ಹಾಳು ಮಾಡಕ್ ಹೊಂಟಿದಿರೋ, ಗ್ರಾಮ ಸ್ವರಾಜ್ಯವನ್ನ ಮಹಾತ್ಮ ಗಾಂಧೀಜಿ ಹೇಳ್ತಾ ಇದ್ರು. ದಕ್ಷಿಣ ಆಫ್ರಿಕಾದಲ್ಲಿ ಹೇಳಿದ್ರು, ನನ್ನ ನಾಡು ಹಳ್ಳಿಯ ನಾಡು, ನನ್ನ ನಾಡು ರೈತರ ಬೀಡು, ಆ ಬೀಡು ಹಳ್ಳಿಯ ನಾಡು ಸ್ವರಾಜ್ಯ ಆಗ್ಬೇಕು, ಅದಕ್ಕೋಸ್ಕರ ನನ್ನ ತ್ಯಾಗ ಅಂತ ಹೇಳಿದ್ರು. ಓದಲ್ಲೆಲ್ಲ ಹೇಳ್ತಾ ಇದ್ರು. ಆ ನಾಡಿನ ಸ್ವರಾಜ್ಯವನ್ನ ಮಾಡ್ಲಿಕ್ಕೋಸ್ಕರ ಇಂಥ ಒಂದು ಕಾನೂನನ್ನ ತಂದ್ರೆ ನಿಮ್ಮ ಯೋಗ್ಯತೆಗೆ ನೀವು ಇದನ್ನ ಬದಲಾವಣೆ ಮಾಡಿ ಮತ್ತೆ ಅದನ್ನ ಪ್ರತಿಭಟನೆ ಮಾಡ್ಕೊಳಕ್ ಬಂದಿದ್ದೀರಾ. ನೀವು ಇಲ್ಲಿ ನಾಚಿಕೆ ಆಗ್ಬೇಕಲ್ವ ನಿಮ್ಗೆ?
ಏನು ಇಲ್ಲಿ ಒಂದಷ್ಟು ಜನ RSS ನರಿದ್ದಾರೆ, ಕೂಗ್ತಾರೆ. ಅವರು ಅವ್ರದ್ದು ಅದೇ ಬಂಡವಾಳ, ಕೂಗದೇ ಬಂಡವಾಳ. RSS ಕೂಗದು ಜಿಂದಾಬಾದ್ ಜಿಂದಾಬಾದ್ ಅಂತ. ಅದೇ ನಿಮ್ದು RSS. ಇನ್ನೇನೈತೆ? ಸ್ವಲ್ಪ ಗೌರವ, ಆತ್ಮಸಾಕ್ಷಿಯಿಂದ ಇರೋದನ್ನ ಕತ್ಕೊಳ್ಳಿ. ಇದು ಈ ಭಾರತ ದೇಶ ಜನಸಂಪತ್ತಿನಿಂದ ಏರಳವಾದಂತ ದೇಶ. ಆ ಭಗವಂತ ಕೊಟ್ಟಿರ್ತಕ್ಕಂಥ ಜನಸಂಪತ್ತು, ಆ ಜನಸಂಪತ್ತಿಗೆ ನಾವು ಕೆಲಸ ಕೊಡಬೇಕು ಅಂತ ಹೋರಾಟವನ್ನ ಮಾಡಿ ಮನಮೋಹನ್ ಸಿಂಗ್ ಹಳ್ಳಿಗೆ ಆಡಳಿತ ತಂದ್ರೆ, ಇಲ್ಲ ನೀವು ಮತ್ತೆ ಡೆಲ್ಲಿ ತಗೊಂಡೋಗ್ತಾ ಇದ್ದೀರಲ್ಲ, ಬಲ್ರಿ ಹಳ್ಳಿ ಕಡಿಕೆ ತೋರಿಸ್ತೀವಿ. ಡೆಲ್ಲಿಯಿಂದ ಒಬ್ಬೊಬ್ಬರೇ ಅಲ್ಲಿ ಹೋದ್ರೆ ಹಳ್ಳಿಗಳ ಈ ಸಂಪತ್ತನ್ನ, ಈ ಜನ ಸಂಪತ್ತನ್ನ ಜವಾಬ್ದಾರಿ ಆ ಭಗವಂತನ ಮೇಲೆ, ಆ ಭಗವಂತ ಕೊಟ್ಟಿರ್ತಕ್ಕಂಥ ಆ ಮನಮೋಹನ್ ಸಿಂಗ್ ರವರು ಅವತ್ತು ತೆಗೆದುಕೊಂಡಂತ ನಿರ್ಧಾರ ಈ ಹಳ್ಳಿಯ ಸಂಪತ್ತನ್ನ, ಎಷ್ಟು ಭವಿಷ್ಯವನ್ನ ಉದ್ಧಾರ ಮಾಡಿದೆ ಅಂತಕ್ಕಂಥದ್ದನ್ನ ನೀವು ತಿಳ್ಕೋಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಯಾವ ಗ್ರಾಮ ಸಭೆ ನಡೆಯೋದು, ವಾರ್ಡ್ ಸಭೆ ನಡೆಯೋದು, ಆ ಗ್ರಾಮ ಸಭೆಯಲ್ಲಿ, ಆ ವಾರ್ಡ್ ಸಭೆಯಲ್ಲಿ ಗ್ರಾಮಸ್ಥರೆಲ್ಲ ಇದೇ ತರ ವಿಧಾನಸೌಧಕ್ಕೆ ಸೇರ್ತಾರೆ. ಅಲ್ಲಿ ಬಂದು ಕೂತ್ಕೊಂಡು ನನ್ನ ಊರಿಗಿಂತದಾಗಬೇಕು ಅಂದ್ರೆ ಅಲ್ಲೇ ಮಂಜೂರಾತಿ ಕೊಡ್ತಕ್ಕಂಥ ಕಾನೂನನ್ನ ಜಾರಿ ತಂದಂತ ಮನಮೋಹನ್ ಸಿಂಗ್ ರವರಿಗೆ ನೀವು ಇವತ್ತು ಅಪಚಾರ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದನ್ನ ಎಷ್ಟೇ ಏನು ವಿರೋಧ ಮಾಡಿ ಎಷ್ಟರ ಮಟ್ಟಿಗೆ ಈ ವ್ಯವಸ್ಥೆಯನ್ನ ಹಾಳು ಮಾಡ್ತಕ್ಕಂಥ ರೀತಿಯಲ್ಲಿ ನೀವು ಕೂಗಿ ನನ್ನೇನ ಮಾಡಕ್ ಸಾಧ್ಯ ಇಲ್ಲ. ಗ್ರಾಮಗಳಲ್ಲಿ ಸಣ್ಣ ಸಣ್ಣ ಕಾಮಗಾರಿಗಳನ್ನು ತೆಗೆದುಕೊಂಡು ಗ್ರಾಮ ಸ್ವರಾಜ್ಯ ಸರಿ ಇಲ್ಲ ನಡೆಸ್ಕೊಂತ ಕುಂತ್ರೆ ಏನು ಆ ಕಾಮಗಾರಿಗಳಿಗೆ ಕಣ್ಣು ಮುಚ್ಚಿ ಹಾಲು ಕುಡ್ದಂಗಿದೆ ಕಾಮಗಾರಿಗಳಿಗೆ ನಡೀತಾ ಇದೆ. ಇವತ್ತು ನೀವು ದೊಡ್ಡ ದೊಡ್ಡ ಕಾಮಗಾರಿಗಳನ್ನು ಆ ದೊಡ್ಡ ಕಾಮಗಾರಿಗಳಿಂದ ಗ್ರಾಮ ಸ್ವರಾಜ್ಯ ಆಗ್ಲಿಕ್ಕೆ ಸಾಧ್ಯನಾ? ಇಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿದೆ. ಸೋಷಿಯಲ್ ಆಡಿಟ್ಗಳೇ, ಸೋಷಿಯಲ್ ಆಡಿಟ್ ಮುಂದೆ ಇವಾಗ ಬಂದ್ರೆ ಎಕ್ಸೈಸ್ ಮಿನಿಸ್ಟರ್ ನಮಗೇನು ತೊಂದರೆ ಇಲ್ಲ. ಇವತ್ತು ದೊಡ್ಡ ಮಾನ್ಯ ಅಧ್ಯಕ್ಷರೇ, ಕೃಷಿ ಅಭಿವೃದ್ಧಿಗೆ ಎಷ್ಟು ಸಹಾಯಕ ಇದೆ ಅಂತ ಗೊತ್ತಿದ್ರೆ ಕೃಷಿ ಎಷ್ಟು ಒಂದ್ರ ಸೈಡು ಕಾಂಗ್ರೆಸ್ ಮಾಡಬೇಡ್ರಿ ದಯಮಾಡಿ. ಅಡಿಕೆಯನ್ನು ಬೆಳೆಸ್ತಕ್ಕಂಥ ಸರಿಯಲ್ಲ, ನಿಮ್ಮ ಪೀಠಕ್ಕೆ ಸರಿಯಲ್ಲ, ಬೆಳೆಗೆ ವೈಯಕ್ತಿಕವಾಗಿ ಶೋಭೆ ತರುವಂತ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಒಳ್ಳೆ ಬ್ಯಾಲೆನ್ಸ್ಡ್ ಒಳ್ಳೆ ಈ ಒಂದು ರೈತರ ಸಂಪತ್ತನ್ನ ಹಾಳು ಮಾಡಕ್ ಒಳ್ಳೇದಲ್ಲ. ನಿಮ್ಮ ವೈಯಕ್ತಿಕ ಹೆಸರಿಗೆ ಘಾತಿ ಮಾಡ್ಕೋಬೇಡ್ರಿ. ತಿಮ್ಮಾಪುರ ಮಾನ್ಯ ಅಧ್ಯಕ್ಷರೇ, ಇವತ್ತು ಕೃಷಿ ಹೊಂಡಗಳು ಸದನದಲ್ಲಿ ಮುಂದೆ ಕೃಷಿ ಹೊಂಡಗಳು ಬಾಳೆಗಾಂವ್ ರೈತನ ಹೊಲದಲ್ಲಿ ಆ ಟೈಪ್ ತೋಡ್ಕೊಂಡು ಅದರಿಂದ ಬೆಳೆ ಸದನ ನಡೆಸ್ರಿ. ಕಾನೂನನ್ನ ಇವತ್ತು ಈ ಎಸ್.ಎಂ. ಬಾಳೆಗಾಂವ್ರನ್ನ ಹೆಂಗ ನೆನೆಸ್ತಾರ ಹಂಗ ನಿಮ್ಮ ಹೆಸರು ಬರುವಂಗ ಅಲ್ಲಿ ಮುಂದೆ ವ್ಯವಸ್ಥೆಯನ್ನ ಮಾಡಿದ್ದೆ. ಸದನದಲ್ಲಿ ಬ್ಯಾಲೆನ್ಸ್ ಆಗಿ ಸಂದರ್ಭದಲ್ಲಿ ಈ ರೀತಿ ಒಂದ್ ಸೈಡ್ ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಲ್ಲ. ಶಿವಲಿಂಗೇಗೌಡರದ್ದು ಮುಗಿಸ್ರಿ, ಅವ್ರದ್ದು ವ್ಯವಸ್ಥೆ ನಿಮಗೆ ಇದ್ದಿದ್ರೆ ಅಲ್ಲಿ ಮಾತಾಡ್ತಿರ್ಲಿಲ್ಲ. ನೀನ್ ಕುತ್ಕೋಬೇಕಾದ ಧರಣಿ ಒಳಗೆ ನೀನಾಗಿ ಅಲ್ಲಿ ಮಾತಾಡ್ತಾ ಇದೀಯ. ರೇ ಅಧ್ಯಕ್ಷರೇ, ಮೈಕ್ ಮರ್ಯಾದೆ ಇಲ್ವೇನ್ರಿ? ರೂಬಿ ಬಣಕಾರ್ ಅವ್ರು ಹೇಗಿದ್ರು ಮಾತಾಡ್ಬೇಕು, ಅವ್ರು ಮಾತಾಡೋರು ಹೇಗಿದ್ರು ಇದೆ ಅಂತಂದ್ರಿ. ಆ ಮಾರ್ಗದಲ್ಲಿ ಹೋಗ್ರಿ, ಮೈಕ್ ಕಿತ್ತಾಕ್ರಿ. ಈ ರೀತಿ ಒಂದ್ ಸೈಡ್ ಆಗ್ಬೇಡ್ರಿ. ಆ ಶಿವಲಿಂಗೇಗೌಡರದ್ದು ನೀವು ಕೇಳಿ, ಇದು ಸರಿಲ್ಲ. ಇದು ಅವ್ರದ್ದು ನೀವು ಕೂಡ ಮಜಾ ನೋಡ್ತಾ ಇದ್ದೀರಾ. ಅವ್ರದ್ದು ಒಪ್ಪದಿಲ್ಲ ಅಧ್ಯಕ್ಷರೇ. ಅವ್ರ ಹಿರಿಯರ ಬಗ್ಗೆ ಈ ರೀತಿ ನೀವು ಮಜಾ ನೋಡೋದು ಸರಿಯಲ್ಲ ಅಧ್ಯಕ್ಷರೇ. ಈಗ ಕೇಂದ್ರ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತಹ ಅಕ್ರಮಗಳ ಬಗ್ಗೆ ಕೇಂದ್ರ ಸರ್ಕಾರದ
ಸದನ ಯೋಜನೆ ಅಧ್ಯಕ್ಷರಾಗಿ ಸ್ಪಾನ್ಸರ್ ನಿಮಗೂ ಅಂತ ಕೂಡ ಬರ್ತಾರೆ. ಜವಾಬ್ದಾರಿ ಇದೆ ರಾಜ್ಯದ ಇದಕ್ಕೆ ಬಗ್ಗೆ 50-60 ಇಷ್ಟು ಬಂದರೆ ದೊಡ್ಡ ಪ್ರಮಾಣದ ಅದೇ ರೀತಿ ಭ್ರಷ್ಟಾಚಾರ ಆಗೈತಿ. ಎಲ್ಲಾ ಅದ್ರ ಯೋಜನೆಗಳು ಬಗ್ಗೆ ನಮ್ಮ ಮಾನ್ಯ ಕೊಡಿ ಅಂತ ಬರ್ತಾರೆ, ವಿರೋಧ ಪಕ್ಷದ ಇಲ್ಲ ದುರ್ಡರು 50-50 ಕೊಡಿ ಅಂತ ಬರ್ತಾರೆ. ಅಶೋಕ್ ಅವರು JJMಗೆ ಹೇಳಿ, ಇಷ್ಟು ದೊಡ್ಡ ಪ್ರಮಾಣದ JJMಗೆ ಹೇಳಿ ಪುರಾವೆಗಳನ್ನು ಕೊಟ್ಟಿದ್ದಾರೆ, JJMಗೆ ರೆಕಾರ್ಡ್ಸ್ ಅನ್ನು ಕೊಟ್ಟಿದ್ದಾರೆ. ಏನ್ ಮಾಡಿರಿ JJM? ಅದ್ರ ಬಗ್ಗೆ ನೀವೇನ್ ಮಾಡ್ತಾ ಇದ್ದೀರಿ ಮಾಡಿ. ಹೇಳಿ. ಇವತ್ತು ಸರ್ಕಾರಕ್ಕೆ 37,000 ಕೋಟಿ ನಾವು ಖರ್ಚು ಏನ್ ಮಾಡಿದ್ದೀವಿ, ಮಾಡತ್ತೀರಿ ಅಂತೇಳಿ ನೀವು ಬರೀ 11,000 ಕೋಟಿ ಕೊಟ್ಟಿದ್ದೀರಾ. ಕೆಲಸ ಈ ಬಾಕಿ ದುಡ್ಡು ಯಾರಿಗೆ ಕೊಡರು? ಬಲ್ಕೊಂಡಂತ ಸ್ಕೀಮ್ ಅಲ್ಲಿ ಸರ್ಕಾರಕ್ಕೆ PMAY ಅಂತ ತಂದ್ರೆ ಮನೆಗಳಿಗೆ ಮುಖ್ಯಮಂತ್ರಿಗಳಿಗೆ ಒಂದು ಮನೆ ಇಲ್ಲ. ಆಡಿಯೋ ಫೈಲ್ ಹೊಸಿ ಸ್ಕೀಮ್ ಕೊಟ್ಟಿದ್ದಾರೆ ಅಶೋಕ್ ಅವರು. ಸೆಂಟ್ರಲ್ ಸ್ಪಾನ್ಸರ್ ಒಂದಲ್ಲ, ಒಂದು ಎರಡಲ್ಲ, ಸಕ್ಸಸ್ ಆಗಿದೆ ಅಂದ್ರೆ 3 ಆಡಿಯೋ ಫೈಲ್ಗಳನ್ನು ಕೊಟ್ಟಿದ್ದಾರೆ. ನಾಚಿಕೆ ಆಗ್ಬೇಕು. ಈ ರೀತಿ ಲೋಕಾಯುಕ್ತದವರು ಮಾಡ್ತಕ್ಕಂಥ ವ್ಯವಸ್ಥೆಯನ್ನ PSI ನ ಹಿಡಿದು ತಪ್ಪಬೇಕು. ಅವ್ನ ಅರೆಸ್ಟ್ ಈಗ ಮಾಡಿದಾಗ ಧೋನಿ, ಮಂತ್ರಿಗಳ ಹೆಸರು ಹೇಳಿದ್ದಾನೆ. ಇದೆಲ್ಲ ಜನಕ್ಕೆ ಗೊತ್ತಾಗಲ್ಲ. ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ಹೇಳಿದಾನೆ. ನೀವ್ ಹೆಂಗ ನಾಟಕ ಅದ್ರ ಮಾಡ್ತಾ ಬಗ್ಗೆ ಏನಾದ್ರು ಮಾಡ್ರಿ. ಇದ್ರೆ ಧರಣಿ ಮಾಡ್ಬೇಕು. ಆ ಕಡೆ ಯಾಕ್ರಿ ಹೋಗಿ ಮಾತಾಡ್ತೀರಾ? ಲಿಂಗಪ್ಪ ಸ್ವಂತ ಅದ್ಯಾಕ್ರಿ ಇಚ್ಛೆಯಿಂದ ಮಾತಾಡ್ತೀರಾ? affidavit ನಿಮಗೆ ನಾಚಿಕೆ ಕೊಟ್ಟಿದ್ದಾರೆ ಆಗಲ್ವಾ? ಅವರು. ಧರಣಿ ಮಾಡಿದ್ಮೇಲೆ ಅಲ್ಲಿ ಹೋಗಿ ಮಾತಾಡಕ್ಕೆ ಒಬ್ಬ ನಿಮಗೆ ಮಾನ ಮರ್ಯಾದೆ PSI ಇದೆಯಾ? ಸ್ವ ಇಚ್ಛೆಯಿಂದ ಅಫಿಡವಿಟ್ ಕೊಟ್ಟಿದ್ದಾನೆ ಮಂತ್ರಿಗಳ ವಿರುದ್ಧ. ದೇವೇಗೌಡರಿಗೆ ಮೋಸ ಮಾಡಿದ ಶಿವಲಿಂಗೇಗೌಡರಿಗೆ, ಹಣಕಾಸು ಆಯೋಗವನ್ನ ರಚನೆ ಮಾಡ್ಕೊಂಡು ಕುಮಾರಸ್ವಾಮಿಯವರಿಗೆ ಮೋಸ ಈ ಮಾಡಿದ ದೇಶದ ಶಿವಲಿಂಗೇಗೌಡರಿಗೆ, ಎಲ್ಲರಿಗೆ ಸರ್ವನ್ಯಾಯ ಅಂತೇಳಿ ಮಾನ್ಯ ಆ ಅಧ್ಯಕ್ಷರೇ, ಏನ್ ಹಣಕಾಸು ಮಾಡ್ತಾ ಇದ್ದೀರಿ ನೀವು ಅದ್ರ ಆಯೋಗವನ್ನ ಬಗ್ಗೆ? ಗಾಳಿಗೆ ತೂರಿ ಫೆಡರೇಷನ್ ಇವತ್ತು ಆಫ್ ನಿಮ್ಮ ವೈನ್ ಇಚ್ಛೆ ಮರ್ಚೆಂಟ್ ಬಂದಂಗೆ ಅಸೋಸಿಯೇಷನ್ ನಡೀತಾ ಇದೆ. ಅವರು ಹಣಕಾಸು ಆಯೋಗದಲ್ಲಿ ಅವರು ಕೊಡ್ತಾ ಕಂಪ್ಲೇಂಟ್ ಇದ್ದಾರೆ ಕೊಟ್ಟಿದ್ದಾರೆ. ಸರಿಯಾಗಿ ಹಂಚಿಕೆನಾ? ಅದರ ಅಧ್ಯಕ್ಷರು ಯಾರು? ಈ ರಾಷ್ಟ್ರಕ್ಕೆ ಕೊಡ್ತಾ ಇದ್ದಾರೆ ನಮ್ಮ ಸರಿಯಾಗಿ ಮುಖ್ಯಮಂತ್ರಿಗಳ ಹಂಚಿಕೆನಾ? ಆತ್ಮೀಯರು ಬೇಕು, ರಾಜೀನಾಮೆ ಕೊಡಲೇಬೇಕು. ಮುಖ್ಯಮಂತ್ರಿಗಳ ಮೊದಲಿನಂಗಿಲ್ಲ. ಏನು? ಮುಖ್ಯಮಂತ್ರಿಗಳು ಯಾವುದೋ ಒಂದು ಮೊದಲಿನ ಸಿದ್ದರಾಮಯ್ಯ ಅವರು ಪ್ರಚೋದನೆಯನ್ನು ಇಟ್ಕೊಂಡು ಬರೀ ಪ್ರಚೋದನೆ ಚುನಾವಣೆ ಮಾಡಿಕೊಂಡಿದ್ದೀರಾ? ತಿಮ್ಮಾಪುರ ಸಂಬಂಧ ಮುಖ್ಯಮಂತ್ರಿಗಳ ಹೆಸರು ಹಾಳಾಗೈತೆ. ಮುಖ್ಯಮಂತ್ರಿಗಳು ಈಗಾದ್ರೂ ಕೂಡ ಎದ್ದು ಬಂದು ತಮ್ಮ ಇಮೇಜ್ ಅನ್ನು ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ಲಿ. ಆ ತಿಮ್ಮಾಪುರದಿಂದ ರಾಜೀನಾಮೆ ವರ್ಷ ಕೊಡ್ಲಿ. ಎಲ್ಲ ಸಿಗ್ತಾ ಇತ್ತು. ಅವರು ಮೊದಲಿನ ಖಡಕ್ ಸಿದ್ದರಾಮಯ್ಯ ಅಂತೇಳಿ ಬರುವಂಗಾಗ್ಲಿ, ಎಲ್ಲರೂ ಜನ ಮಾತಾಡುವಂಗಾಗ್ಲಿ. ಯಾಕಲ್ಲಿ ಈ ರೀತಿ ಮಾತಾಡ್ತಾರೆ ಅಂದ್ರೆ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ದವರು ಕೂಡ ಅಂತ ಹೇಳಿ ಅಲ್ಲಿ ಹೋಗಿ ಮಾತಾಡುವಂಗ ಆಗಬಾರ್ದು. ಒಂದು ವೈನ್ ಅಸೋಸಿಯೇಷನ್ ದವರು ಸಿದ್ದರಾಮಯ್ಯ ಮಾತಾಡುವಂಗ ಆಗಬಾರ್ದು, ಮುಖ್ಯಮಂತ್ರಿಗಳಿಗೆ ಮಾತಾಡುವಂಗ ಆಗಬಾರ್ದು. ಇದ ಮಾನ ಮರ್ಯಾದೆ. ಇವತ್ತು ತಿಮ್ಮಾಪುರ ಅವ್ರದ ರಾಜೀನಾಮೆ ತೆಗೆದುಕೊಳ್ಳುವ ಮೂಲಕ ಮುಖ್ಯಮಂತ್ರಿಗಳು ಹೋಗಿದಿರಿ ವಜಾ ಮಾಡುವ ಮುಖ್ಯಮಂತ್ರಿಗಳು ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಅಂತ ಹೆಸರು ತಗೊಳ್ಳಿ, ಖಡಕ್ ಮುಖ್ಯಮಂತ್ರಿ ಅಂತ ಹೆಸರು ತಗೊಳ್ಳಿ. ಹಿಂದೆ ಇವತ್ತು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಇದ್ರು ಕೂಡ, ರೆಕಾರ್ಡ್ ಇದ್ರು ಕೂಡ ಆ ತಿಮ್ಮಾಪುರ್ನ ರಕ್ಷಣೆ ಮಾಡೋದು ಮುಖ್ಯಮಂತ್ರಿಗಳೇ ಒಳ್ಳೆ ಇಮೇಜ್ ತಗೊಂಡ್ಬರೋದಿಲ್ಲ. ಈ ರಾಜ್ಯಕ್ಕೆ ಮೊದಲಿಂದಲೂ ನಾನು ಸ್ವಚ್ಛ, ಅನ್ಯಾಯ ಮಾಡ್ತಾ ಇದ್ದೇನೆ. ನನ್ನ ಬಟ್ಟೆ ಹೆಂಗ ಸ್ವಚ್ಛ ಹಂಗೆ ನಾನು ಸ್ವಚ್ಛ ಅಂತ ಹೇಳ್ಕೊಂತ ಬಂದಿರಿ. ಈ ರಾಜ್ಯಗಳಿಗೆ ರಾಜ್ಯಕ್ಕೆ ನೀವು 2ನೇ ಟರ್ಮ್ದಲ್ಲಿ ಈ ರೀತಿ ತಿಮ್ಮಾಪುರ ಸಂಬಂಧ ಹೆಸರು ಕೆಡ್ಕೊಬೇಡ್ರಿ. ಯಾರ್ದೋ ಸಂಬಂಧ ನಿಮ್ಮ ಹೆಸರು ಕೆಡಿಸ್ಕೊಬೇಡ್ರಿ ಮುಖ್ಯಮಂತ್ರಿಗಳೇ. ನಾಚಿಕೆ ಆಗಲ್ಲ. ಸಂಪಾದಕೀಯದಲ್ಲಿ ಈ ರೀತಿ ಸಂಪಾದಕೀಯ ನಿಮ್ಮ ಪರವಾಗಿ ಹಿಂದೆ ಬರೀತಾಯಿತ್ತು. GST ಇವತ್ತ ತರಬೇಕಾದ್ರೆ ಪ್ರಜಾವಾಣಿ ಅಂತ ಸಂಪಾದಕೀಯ ಇವರು ನಿಮ್ಮ ನಮ್ಮಿಂದ ವಿರುದ್ಧ ಮಾಹಿತಿ ತಗೊಳ್ತಾರೆ. ಇದು ನಿಮಗೆ ಸರಿಯಲ್ಲ. ಬೆಕ್ಕೆ ಬೇಡಬೇಕಾಗುತ್ತೆ. ಯಾವುದೋ ಹತ್ತಕ್ಕೆ ಬಿದ್ದು ಮುಖ್ಯಮಂತ್ರಿಗಳ ಉಳಿಸುವಂತ ಕೆಲಸ ಮಾಡಬೇಡ್ರಿ. ರಾಜೀನಾಮೆ ತಗೊಳ್ರಿ. ಎನ್ಕ್ವೈರಿ ನಂತರ ಬರೋಬ್ಬರಿ ಇದ್ರೆ ಹಣಕಾಸಿನಲ್ಲಿ ನಿಮಗೆ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ. ಯಾವ ರೀತಿ 523 ಲೈಸೆನ್ಸ್ ಕೊಟ್ಟಿದ್ದಾರೆ. ಅದರ ಮೂಲಕ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ. ನಿಮಗೆ ನಾಚಿಕೆ ಆಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ, ಇವರಿಗೆ ಇದು ನಾಚಿಕೆ ಇಲ್ಲ, ಈ ಕಳಂಕ ನಿಮ್ಗೆ ಬರಾತೈತಿ. ಮರ್ಯಾದೆ ಇಲ್ಲ, ಏನೇನು ಇಲ್ಲ. ಬಿಟ್ಟರೆ ಇವರು ಈ ದುಡ್ಡು ರಾಹುಲ್ ಗಾಂಧಿಗೆ ಹೋಗಿದೆ ಅಂತೇಳಿ ಇದ್ರ ಮಧ್ಯೆ ನಿಮಗೂ ಕೂಡ ಮಾತಾಡೋಕ್ಕಿಂತ ಕೊಟ್ಟಿದ್ದೇವೆ ಅಂತೇಳಿ ಅವರೆಲ್ಲರ ಮುಂದೆ ಹೇಳ್ಕೊಂತ ಮಾಧ್ಯಮಗಳಿದ್ದಾವೆ, ಟಿವಿಗಳಿದ್ದಾವೆ, ಸರಿನೋ ತಪ್ಪೋ ನೀವು ವಿಚಾರ ಮಾಡ್ರಿ. ಅದ್ರ ಈ ಮುಖಾಂತರ ರೀತಿ ನಾನು ನಿಮ್ಮ ಮಾತನಾಡ್ತೇನೆ. ಹೆಸರನ್ನ ಹಾಳು ಮಾಡ್ತಾ ಇದಾರಲ್ಲ, ಅವ್ರದ್ದು ರಾಜೀನಾಮೆ ತೆಗೆದುಕೊಳ್ರಿ. ಮುಖ್ಯಮಂತ್ರಿಗಳು ಏನ್ ನಿರ್ಣಯವನ್ನು ಮಂಡಿಸಿದ್ದಾರೆ ಮಾತ್ರ ಆ ನಿರ್ಣಯದಲ್ಲೂ ಕೂಡ ಭ್ರಷ್ಟಾಚಾರ ಇದೆ. ಮಾನ್ಯ ಮುಖ್ಯಮಂತ್ರಿಗಳೇ ತಂದಿದ್ದಾರೆ. ನೀವು ಬಿಜೆಪಿ ಈ ರೀತಿ ತುಂಬಾ ಬುದ್ಧಿಗೋದು ಸರಿಯಲ್ಲ. ನಿಮಗೆ ಗೌರವ ತರುವಂತ ವಿಷಯ ಅಲ್ಲ. ದಯಮಾಡಿ ಅದನ್ನು ದಯಮಾಡಿ ರಾಜ್ಯದ ಜನತೆ ಸಂಬಂಧ ಅದೇನು ಇಲ್ಲ ಅಂತಂದು ನಿಮ್ಮ ಓನ್ ಇಮೇಜ್ ಸಂಬಂಧ ರಾಷ್ಟ್ರದಲ್ಲಿ ಪ್ರಜ್ವಲಿಸಬೇಕು ಅಂತ ಹೇಳಿ ರಾಜೀನಾಮೆ ತಗೊಂಡ್ರೆ ಹೇಳಿ ನನ್ನ ಮಾತನ್ನು ಸಿಟ್ಟಿಂಗ್ ಜಡ್ಜ್ ಇಂದ ಎನ್ಕ್ವೈರಿ ಮಾಡಿ.